ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ 12/12/2024 ಕೆಎಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2024 ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಇವೆಲ್ಲ ಅರ್ಹ ಅಭ್ಯರ್ಥಿಗಳ ಒಂದು ಅಂಕಪಟ್ಟಿಯಾಗಿರುತ್ತೆ. ಸೊ ದಿಸ್ ಇಸ್ ದ ಫೈನಲ್ ಸ್ಕೋರ್ ಲಿಸ್ಟ್ ಆಗಿರುತ್ತೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಅರ್ಹರಾಗಿದ್ದೀರಾ, 35% ಅಂಕವನ್ನು ಪಡೆದು ಅರ್ಹತೆಯನ್ನು ಪಡೆದುಕೊಂಡಿದ್ದೀರಾ ಅಂತಹ ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ. ಸೊ ಇದರಲ್ಲಿ ನೋಡಿ, ಕಂಪಲ್ಸರಿ ಕನ್ನಡ ಎಕ್ಸಾಮಲ್ಲಿ 50 ಮಾರ್ಕ್ಸು, ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡರಲ್ಲೂ ಕ್ವಾಲಿಫೈಡ್ ಮಾರ್ಕ್ಸು, 35% ಅಂಕಗಳನ್ನು ಪಡೆದು ಕ್ವಾಲಿಫೈಡ್ ಆದಂತಹ ಅಭ್ಯರ್ಥಿಗಳ ಒಂದು ಅಂಕಪಟ್ಟಿ ಡಿಸ್ಟ್ರಿಕ್ಟ್ ವೈಸ್ ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನು ರೀಸೆಂಟಾಗಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಕೂಡ ಹಾಕಿದ್ದೀನಿ. ಸೊ ಇದರ ಲಿಂಕು ಕೂಡ ಕೊಟ್ಟಿದ್ದೀನಿ. ಓಕೆ, ಸೊ ಹಾಗೆ ನೋಡಿ, ಡಿಸ್ಟ್ರಿಕ್ಟ್ ವೈಸ್ ನೀವು ಯಾವ ಒಂದು ಡಿಸ್ಟ್ರಿಕ್ಟಿಂದ ಅಪ್ಲೈ ಮಾಡಿದರೆ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು 2 ಡಿಸ್ಟ್ರಿಕ್ಟ್ನ ಒಂದು ಸ್ಕೋರ್ನ ಅನಲೈಸ್ ಮಾಡಿದ್ದೀನಿ. ಸೊ ಆ 2 ಡಿಸ್ಟ್ರಿಕ್ಟಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು, ಹಾಗೆ ಒಂದು 2 ಡಿಸ್ಟ್ರಿಕ್ಟ್ನಲ್ಲಿ ಸೊ ಯಾರಿಗೆ VA ಪೋಸ್ಟ್ ಪಕ್ಕಾ ಆಗಿದೆ, ಸೊ ಅದೇ ರೀತಿ ಇಂದ 2 ಡಿಸ್ಟ್ರಿಕ್ಟ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ, ಸೊ ಅದ್ರ ಬಗ್ಗೆ ಒಂದು ಸ್ಮಾಲ್ ಆಗಿ ಅನಲೈಸೇಷನ್ ಮಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಮೀ, ಸೊ ಇದು ನನ್ನ ಒಂದು ಅನಲೈಸೇಷನ್ ಆಗಿದೆ ಕೂಡ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್, ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು VA ರಿಲೇಟೆಡ್ ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಜನ ವಿಡಿಯೋ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಬಿಕಾಸ್ ಇದು ನಿಮಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳನ್ನು, ಈ ಥರ ಅಪ್ಡೇಟ್ಸ್ಗಳ ಬಗ್ಗೆ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರಲ್ಲೂ ನಿಮಗೆ VA ರಿಲೇಟೆಡ್ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತವೆ. ಓಕೆ, ವಿತೌಟ್ ವೇಸ್ಟಿಂಗ್ ಟೈಮ್, ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ ಫ್ರೆಂಡ್ಸ್. ಸೊ ನೋಡಿ, ನಾನು 2 ಡಿಸ್ಟ್ರಿಕ್ಟ್ನ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾವುದಂದ್ರೆ ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್. ಸೊ ಈ ಒಂದು 2 ಡಿಸ್ಟ್ರಿಕ್ಟಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ, ಹಾಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಬೆಂಗಳೂರು ರೂರಲ್. ಸೊ ಬೆಂಗಳೂರು ರೂರಲ್ನೇ ಅನಲೈಸ್ ಮಾಡಿದಾಗ, ಸೊ ಬೆಂಗಳೂರು ರೂರಲ್ಗೆ ಪೋಸ್ಟ್ಗಳು ಎಷ್ಟಿದ್ದಾವೆ, ಟೋಟಲ್ ಪೋಸ್ಟು, ಸೊ ಅದು ಕೂಡ ಫಸ್ಟ್ ನೋಡ್ಕೋಬೇಕಾಗ್ತದೆ. ಸೊ ನೋಡಿ, ಬೆಂಗಳೂರು ನಗರಕ್ಕೆ 34 ಪೋಸ್ಟ್ ಇದ್ದಾವೆ. ಅದೇ ರೀತಿ ಬೆಂಗಳೂರು ಗ್ರಾಮಾಂತರಕ್ಕೆ ಕೇವಲ 34 ಪೋಸ್ಟ್ಗಳಿದ್ದಾವೆ. VA ಪೋಸ್ಟ್ಗಳು 32 ಮತ್ತು 34 ಪೋಸ್ಟ್ಗಳಿದ್ದಾವೆ. ಸೊ ನಾವು ಬೆಂಗಳೂರು ರೂರಲ್ ವೈಸ್ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ನಾನು ಅನಲೈಸ್ ಮಾಡಿದಾಗ ಇದರಲ್ಲಿ ಸೊ 130 ಏನಿದೆ ಅದು ಹೈಯೆಸ್ಟ್ ಸ್ಕೋರ್ ಆಗಿದೆ. ಸೊ 130 ಹೈಯೆಸ್ಟ್ ಸ್ಕೋರ್ ಇದೆ. ಈವನ್ 131 ಪಾಯಿಂಟಿಂದ ಹಿಡಿದು ಸೊ 200 ತನಕನೂ ಒಂದು ಯಾರು ಸ್ಕೋರ್ ಹೈಯೆಸ್ಟ್ ಮಾಡಿಲ್ಲ. ಓಕೆ, ಲಾಸ್ಟ್ ಸ್ಕೋರ್ ಬಂದ್ಬಿಟ್ಟು ಇದರಲ್ಲಿ ನೋಡ್ಬೋದು. ಸೊ ನಾವು 180 ಹಾಕಿದ್ರು ಕೂಡ ಇದರಲ್ಲಿ ಯಾರು ಸ್ಕೋರ್ ಅಷ್ಟು ಬಂದಿಲ್ಲ. ಅದೇ ರೀತಿ 130 ಏನಿದೆ ಹೈಯೆಸ್ಟ್ ಸ್ಕೋರ್ ಆಗಿದೆ. ಓಕೆ, ಸೊ ಈವನ್ 131 ಹಾಕಿದ್ರು ಕೂಡ ಇದರಲ್ಲಿ ನಮಗೆ ಯಾವುದೇ ಒಂದು ಹೈಯೆಸ್ಟ್ ಸ್ಕೋರ್ ಕಾಣ್ಲಿಕ್ಕೆ ಇದರಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಇದರಲ್ಲಿ 130 ಇಸ್ ದ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಓಕೆ, ಸೊ 130 ಹೈಯೆಸ್ಟ್ ಸ್ಕೋರ್ ಯಾರು ಇದರಲ್ಲಿ ತೆಗೆದಿರೋದಂದ್ರೆ ಪ್ರಸನ್ನ ಕುಮಾರ್ RS 130.75 ಸ್ಕೋರ್ ಅನ್ನು ತೆಗೆದಿರ್ತಾರೆ. ಸೊ ಯಾವ್ದಿದು P1 + P2 ಎರಡು ಸೇರಿ. ಓಕೆ, ಸೊ ದಿಸ್ ಇಸ್ ದ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಯಾವುದರಲ್ಲಿ, ಬೆಂಗಳೂರು ರೂರಲ್ನಲ್ಲಿ. ಸೊ ನೀವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಾನು ಎಷ್ಟು ಇಡ್ಬೋದು ಅಂತಂದ್ರೆ, ಇಲ್ಲಿ ಜನರಲ್ ಮೆರಿಟ್ಗೆ ನೀವು 130 ಏನೋ ಒಂದು ಕಟ್ ಆಫ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಿಲೋ ದಟ್ SC ST OBCಗೆ ಅದ್ರ ಒಳಗಡೆನೆ ಸೊ 100ಇಂದ 110, 115, 120, 125 ಈ ರೇಂಜಲ್ಲಿ ಸೊ ರಿಸರ್ವೇಷನ್ ಇರೋರಿಗೆ, SC ST OBC ಆ್ಯಂಡ್ ಅದರ್ ರಿಸರ್ವೇಷನ್ಸ್ ಯಾರು ಇದ್ದೀರಾ, ಸೊ ಅವರಿಗೆ ಈ ಒಂದು ರೇಂಜಲ್ಲಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ನಾವು ಇದರಲ್ಲಿ ಕಟ್ ಆಫ್ನ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಸೆಕೆಂಡ್ ಡಿಸ್ಟ್ರಿಕ್ಟ್ ಯಾವುದು, ಸೊ ಸೆಕೆಂಡ್ ಬೆಂಗಳೂರು ಅರ್ಬನ್. ಸೊ ಬೆಂಗಳೂರು ಅರ್ಬನಲ್ಲಿ ನಾವು ಹೈಯೆಸ್ಟ್ ಸ್ಕೋರ್ ಅನಲೈಸ್ ಮಾಡಿದಾಗ, ಸೊ ಬೆಂಗಳೂರು ಅರ್ಬನ್ನಿಗೆ ಟೋಟಲ್ ಪೋಸ್ಟ್ ಇರೋದು 34 ಪೋಸ್ಟ್. ಓಕೆ, ಸೊ ಈ 34 ಪೋಸ್ಟ್ಗಳಲ್ಲಿ ಸೊ ಟೋಟಲ್ ಅಭ್ಯರ್ಥಿಗಳು ಎಷ್ಟಿದ್ರಲ್ಲಿ ಬರ್ದಿರೋದು ಅಂದರೆ ಎಲಿಜಿಬಲ್ ಆಗಿರೋ ಅಭ್ಯರ್ಥಿಗಳು 683 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಬೆಂಗಳೂರು ರೂರಲಲ್ಲಿ. ಬೆಂಗಳೂರು ರೂರಲಲ್ಲಿ 683 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಓಕೆ, ಸೊ ಅದೇ ರೀತಿ ಬೆಂಗಳೂರು ಅರ್ಬನ್ ಅಲ್ಲಿ 1276 ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಸೊ ಪೋಸ್ಟ್ ವೈಸ್ ನೋಡಿದ್ರೆ 34 ಪೋಸ್ಟ್ ಇದೆ. ಓಕೆ, ಸೊ 34 ಬೆಂಗಳೂರು ಅರ್ಬನ್. ಸೊ ಬೆಂಗಳೂರು ಅರ್ಬನ್ ಅಲ್ಲಿ. ಓಕೆ, ಸೊ ಹಾಗೆ ನೋಡಿ, ಸೊ ಇಲ್ಲಿ ಬೆಂಗಳೂರು ರೂರಲ್, ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ. ಓಕೆ, ಸೊ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ. ಸೊ ಇದು ಬೆಂಗಳೂರು ನಗರ ಅರ್ಬನ್ನು. ಸೊ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ರೂರಲ್. ಸೊ ಬೆಂಗಳೂರು ರೂರಲ್ಲಿಗೆ
683 ಪೋಸ್ಟ್ಗಳಿದ್ದಾವೆ. ಸೊ ಬೆಂಗಳೂರು ಅರ್ಬನ್ನಿಗೆ 1276 ಪೋಸ್ಟ್ಗಳಿದ್ದಾವೆ. ಓಕೆ, ಸೊ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟು ಅಂತ ನಾವು ಸರ್ಚ್ ಮಾಡೋದಾದರೆ, ಸೊ ನಾವು ಅನಲೈಸ್ ಮಾಡಿದಾಗ ಇದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗ್ದಿರೋದು ಸೊ 144. ಓಕೆ, ಸೊ 144. ಸೊ ನಾವು 145 ಹಾಕಿದ್ರು ಕೂಡ, ಸೊ ನೋಡಿ ನಾನು ಯಾಕೆ ಒಂದೊಂದು ಪಾಯಿಂಟಲ್ಲಿ ರೈಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನಾನು 200 ತನಕನೂ ಚೆಕ್ ಮಾಡಿದ್ದೀನಿ. ಇದರಲ್ಲಿ ಯಾವುದು ಕೂಡ ನನಗೆ ಹೈಯೆಸ್ಟ್ ಸ್ಕೋರ್ ತೆಗ್ದಿರೋರು ಇದರಲ್ಲಿ ಸಿಗಲಿಲ್ಲ. ಓಕೆ, ಸರ್ಚಲ್ಲಿ ಬಂದಿಲ್ಲ. ಸೊ ಹಾಗಾಗಿ 144 ಪಾಯಿಂಟ್ ನಾನು ಸರ್ಚ್ ಮಾಡಿದಾಗ, ಸೊ ಇದರಲ್ಲಿ ನೋಡಿ 144.75 ಹೈಯೆಸ್ಟ್ ಸ್ಕೋರ್ ತೆಗೆದಿದ್ದಾರೆ. ಸೊ ಯಾರು ಶಕುಂತಲಾ ಡಿ ಅನ್ನುವ ಅಭ್ಯರ್ಥಿ ಒಂದು ಹೈಯೆಸ್ಟ್ ಸ್ಕೋರ್ನ ತೆಗೆದಿದ್ದಾರೆ. ಸೊ ಇವರಿಗೆ VA ಪೋಸ್ಟ್ ಪಕ್ಕ ಆಗ್ಬೋದು. ಓಕೆ, ಸೊ ಇನ್ನು ರಿಸರ್ವೇಷನ್ ವೈಸ್ ನೋಡಬೇಕಾಗ್ತದೆ ಇನ್ನು. ಸೊ ಇದರಲ್ಲಿ 144 ನಾವು ಎಲ್ಲಿ ಕಟ್ ಆಫ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಸೊ 145 ಜನರಲ್ ಮೆರಿಟಿಗೆ ನಾವು ಕಟ್ ಆಫ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಯಾಕಂದರೆ 144 ಇಸ್ ದ ಹೈಯೆಸ್ಟ್ ಇದೆ ಇಲ್ಲಿ. ಓಕೆ, ಸೊ ಇದು ಇನ್ನು ರಿಸರ್ವೇಷನಲ್ಲಿ ಬರ್ತಾರಾ ಅಥವಾ ಜನರಲ್ ಮೆರಿಟಲ್ಲಿ ಬರ್ತಾರಾ ಇದು, ಸೊ ಇದು ಮುಂದೆ ಏನು ಆಯೋಗದವ್ರು ನೋಡ್ಕೊತಾರೆ, ಅಂದರೆ KEAದವರು ನೆಕ್ಸ್ಟ್ ಮುಂದಿನ ಏನು ಕ್ರಿಯೆ ಅದನ್ನು ನೋಡ್ತಾರೆ. ಓಕೆ, ಸೊ ಇದರಲ್ಲಿ 144.75 ಇರೋದ್ರಿಂದ 145 ನಾವು ಒಂದು ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದೆನ್ ಬಿಲೋ ದಟ್, ಸೊ 100ಇಂದ ಸೇಮ್ ಥಿಂಗ್ ಯಾರಿಗೆ SC ST ಮತ್ತು OBC ನವ್ರಿಗೆ ಸೊ ಎಷ್ಟು 130, 135, ದೆನ್ 120 to 125, 110 to 115. ಸೊ ಈ ರೇಂಜಲ್ಲಿ ಒಂದು ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ 2 ಡಿಸ್ಟ್ರಿಕ್ಟ್ನ ಮಾತ್ರ ನಾನು ಅನಲೈಸ್ ಮಾಡಿದ್ದೀನಿ. ಬಿಕಾಸ್ ಈ ಎಲ್ಲ ಡಿಸ್ಟ್ರಿಕ್ಟ್ನ ಅನಲೈಸ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ಹಾಗಾಗಿ ಸೊ ನೀವು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ನ ಅಂದರೆ ನಿಮ್ಮ ಡಿಸ್ಟ್ರಿಕ್ಟ್ ಸ್ಕೋರ್ ಲಿಸ್ಟ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ನ ತೆಗ್ದಿದ್ದಾರೆ ಸರ್ಚ್ ಮಾಡಿ. ಓಕೆ, ಸೊ ಅಪ್ ಟು 200 ಕೂಡ ಸರ್ಚ್ ಮಾಡಿ ಹೈಯೆಸ್ಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಅದರ ಬೇಸ್ ಮೇಲೆ ನೀವು ಒಂದು ಕಟ್ ಆಫ್ನ ನೀವೇ ಕೂಡ ಒಂದು ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಎಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದರಲ್ಲಿ ನೋಡಿ ಯಾರೆಲ್ಲ ಹೈಯೆಸ್ಟ್ ಸ್ಕೋರಲ್ಲಿ ಬಂದಿದ್ದಾರೆ, ಸೊ ಅವರಿಗೆ VA ಪೋಸ್ಟು ಪಕ್ಕಾ ಸಿಗಲಿದೆ. ಓಕೆ, ಸೊ ಹಾಗೆ ಮತ್ತು ರಿಸರ್ವೇಷನ್ ವೈಸ್ ನೋಡೋದಾದರೆ ಮತ್ತು ಆ ರಿಸರ್ವೇಷನ್ ವೈಸು ಕೂಡ ಯಾರೋ ಒಂದು 100, 120, ಸೊ 110 ಅಬೌವ್ ಕ್ರಾಸ್ ಮಾಡಿದ್ದಾರೆ. 100% ಅವರಿಗೆ ಒಂದು VA ಪೋಸ್ಟು ಸಿಗುವ ಗ್ಯಾರಂಟಿ ಕೂಡ ಇದೆ. ಸೊ ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ನೀವು ಕೂಡ ಡಿಸ್ಟ್ರಿಕ್ಟ್ ವೈಸು ಏನೋ ಸ್ಕೋರ್ ಲಿಸ್ಟನ್ನು ಚೆಕ್ ಮಾಡಿ, ಹೈಯೆಸ್ಟ್ ಸ್ಕೋರ್ ಕೂಡ ಚೆಕ್ ಮಾಡಿ. ಓಕೆ, ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಸೊ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.